ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಅದಕ್ಕಿಂತ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಅಪ್ಡೇಟ್ ನಂಬರ್ 1, IPLನಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ಸ್ನಿಂದ IPL ತಂಡಗಳು ಬೇರೆ ಬೇರೆ ಸ್ಟ್ರಾಟಜಿ ಮಾಡಬಹುದು. ಹೀಗಾಗಿ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ಸ್ ಮುಂದಿನ ವರ್ಷವೂ ಇರಬೇಕು ಎಂದು RR ತಂಡದ ಸ್ಪಿನ್ನರ್ ರವಿಚಂದ್ರನ್ ಅಶ್ವಿನ್ ರವರು ತಿಳಿಸಿದ್ದಾರೆ. ಅಪ್ಡೇಟ್ ನಂಬರ್ 2, ಬಾಂಗ್ಲಾದೇಶದ ಸ್ಟಾರ್ ಆಲ್ರೌಂಡರ್ ಸಕಿಬ್ ಅಲ್ ಹಾಸನ್ ಮೇಲೆ ಮರ್ಡರ್ ಕೇಸ್ ದಾಖಲಾಗಿದ್ದು, ಅವರು ಆರೋಪಿಯಲ್ಲ, ಬರೀ ಅಪರಾಧಿ ಅಷ್ಟೇ. ಅವರು ಆರೋಪಿಯಾದರೆ ನಾವು ಅವರನ್ನು ಕ್ರಿಕೆಟ್ನಿಂದ ಬ್ಯಾನ್ ಮಾಡುತ್ತೇವೆ ಎಂದು ಬಾಂಗ್ಲಾದೇಶದ ಕ್ರಿಕೆಟ್ ಬೋರ್ಡ್ ತಿಳಿಸಿದೆ. ಅಪ್ಡೇಟ್ ನಂಬರ್ 3, ದುಲೀಪ್ ಟ್ರೋಫಿಯಲ್ಲಿ ಭಾರತದ ಸ್ಟಾರ್ ಬ್ಯಾಟರ್ ಶ್ರೇಯಸ್ ಅಯ್ಯರ್ ರವರು ಬೌಲಿಂಗ್ ಮಾಡಿದ್ದು, ಸುನಿಲ್ ನಾರಾಯಣ್ ರವರ ಶೈಲಿಯಲ್ಲಿ ಬೌಲಿಂಗ್ ಮಾಡಿದ್ದಾರೆ. ಈ ಫೋಟೋ ಎಲ್ಲೆಡೆ ವೈರಲ್ ಆಗಿದೆ. ಅಪ್ಡೇಟ್ ನಂಬರ್ 4, ಆಕಾಶ್ ಚೋಪ್ರಾ ರವರು ವಿರಾಟ್ ಕೊಹ್ಲಿ RCB ಮೇಲಿನ ಪ್ರೀತಿಯ ಬಗ್ಗೆ ಮಾತನಾಡಿದ್ದಾರೆ. ವಿರಾಟ್ ಕೊಹ್ಲಿಗೆ ಹಲವು ಆಫರ್ಗಳು ಬಂದವು, ಆದರೆ ಅವರು RCB ಜೊತೆಗಿನ ಬಾಂಧವ್ಯವನ್ನು ಎಂದಿಗೂ ಮುರಿದುಕೊಳ್ಳಲಿಲ್ಲ. ಅವರು ಯಾವಾಗಲೂ RCB ತಂಡದೊಂದಿಗೆ ನಿಂತರು. ಇದು ವಿರಾಟ್ ಕೊಹ್ಲಿಯ ನಿಷ್ಠೆ ಎಂದು ಆಕಾಶ್ ಚೋಪ್ರಾ ರವರು ತಿಳಿಸಿದ್ದಾರೆ. ಅಪ್ಡೇಟ್ ನಂಬರ್ 5, IPL ಸಮಯದಲ್ಲಿ ಯಾವುದೇ ಮೈದಾನವಾದರೂ ಕೂಡ ಧೋನಿ ಅವರು ಹೋದರೆ ಅಲ್ಲಿ ಹಳದಿ ಜರ್ಸಿ ತುಂಬಿರುತ್ತದೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮಾಹಿ ಬೈ ಮತ್ತು CSK ಅನ್ನು ಸಪೋರ್ಟ್ ಮಾಡುತ್ತಾರೆ ಎಂದು RCB ತಂಡದ ಸ್ಟಾರ್ ಸ್ಪಿನ್ನರ್ ಕರಣ್ ಶರ್ಮಾ ರವರು ತಿಳಿಸಿದ್ದಾರೆ. ಇದು ಇವತ್ತಿನ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ.